ಕೊಹ್ಲಿ ಹೇಳಿದರೆ ಡಿ.ಕೆ. ಶಿವಕುಮಾರ್ ಇದೇ ಅವಧಿಯಲ್ಲಿ ಸಿಎಂ ಆಗ್ತಾರೆ ಅಂತ ನಿಮ್ ಗಮನಕ್ಕೂ ಬಂದಿದೆ? ನಾನು ಮತ್ತೆ ಹೇಳ್ತಾ ಇದ್ದೀನಿ, ಹೈಕಮಾಂಡ್ ತೀರ್ಮಾನ. ಈಗ ಮೊಯ್ಲಿಯವರು ಹೇಳೋದು ಅಥವಾ ಇನ್ನೊಬ್ರು ಹೇಳೋದು ಮುಖ್ಯ ಅಲ್ಲ. ಹೈಕಮಾಂಡ್ ಏನ್ ಹೇಳ್ತಾರೆ ಅದು. ನೀವು ಸೈಲೆಂಟ್ ಆಗಿದ್ದೀರಾ, ಬೇರೆಯವರೆಲ್ಲ ಮಾತನಾಡ್ತಾ ಇದ್ದಾರೆ. ನಾನೇನು ಮಾತಾಡ್ತೀನಿ? ನೀವು ಮಾತಾಡ್ತಾ ಇಲ್ಲ, ಬೇರೆಯವರು ಮಾತಾಡ್ತಾರೆ. ಐ ವಿಲ್ ಗೋ ಬೈ ದಿ ಹೈಕಮಾಂಡ್ಸ್ ಡೈರೆಕ್ಷನ್ಸ್. ಅವ್ರು ಹೇಳಿದ್ದಾರೆ, ಬೇರೆ ಬೇರೆಯವರು ಹೇಳಿದ್ದಾರೆ. ಅಂತಿಮವಾಗಿ ACC ನಿರ್ಧಾರ ಮಾಡ್ತದೆ. ಸೊ ನಾವೇನೋ ನಮ್ಮ ಸಮಾಧಾನಕ್ಕೆ ಮಾತಾಡಬೇಕಷ್ಟೇ ಹೊರತಾಗಿ ಅದು ಅಂತಿಮ ಅಲ್ಲ. ಅಂತಿಮ ನಮ್ಮ ಹೈಕಮಾಂಡ್ ಅಷ್ಟೇ. ಈಗ ನೀವೆಲ್ಲ ಮಾತಾಡಿದಾಗ ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ, ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಈಗ ಆಗಲ್ಲ ಸರ್. ಈಗ ಅಧ್ಯಕ್ಷರು ಸುಮ್ಮನೆ ಇದಾರಲ್ಲ ಸರ್. ಕೇಳೋರು ಕೇಳಬೇಕಲ್ಲ. ಈಗ ನಾವೆಲ್ಲಿ ಕೇಳಕ್ಕೆ, ನಾವು ಅಥಾರಿಟಿ ಅಲ್ಲ. ಕೇಳೋರು ಅದನ್ನು ಕೇಳಬೇಕು. ಎಲ್ಲರಿಗೂ ಒಂದೇ ಮಾನದಂಡ ಇರಬೇಕಷ್ಟೇ, ಕೇಳಬೇಕಷ್ಟೇ. ಮೊಯ್ಲಿಯವರು ಮಾಜಿ ಮುಖ್ಯಮಂತ್ರಿಗಳು, ಹಿರಿಯ ನಾಯಕರು, ಕೇಂದ್ರದಲ್ಲಿ ಸಚಿವರಾಗಿದ್ದಂಥವರು, ರಾಜ್ಯದಲ್ಲೂ ಕೂಡ ಮುಖ್ಯಮಂತ್ರಿಗಳಾಗಿದ್ದಂಥವರು. ಸುಮಾರು 50 ವರ್ಷಕ್ಕೂ ಹೆಚ್ಚು ಕಾಲ ಕಾಂಗ್ರೆಸ್ ಪಕ್ಷದಲ್ಲಿ ಸತತವಾಗಿ ಪಕ್ಷದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರು. ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗೆ ಇವೆಲ್ಲ ಅಭಿಪ್ರಾಯಗಳು ಕೂಡ ಅವರವರ ವೈಯಕ್ತಿಕ ಅಭಿಪ್ರಾಯಗಳು. ಯಾರೇನೇ ವೈಯಕ್ತಿಕ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಕೂಡ ಅಲ್ಟಿಮೇಟ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ನಲ್ಲಿ ಏನು ನಿರ್ಣಯ ಆಗ್ತದೆ ಅದಾಗ್ತದೆ ಅಷ್ಟೇ. ರಾಜಣ್ಣ ಅವರ ಧ್ವನಿ ಭಿನ್ನವಾಗಿದೆ ಸರ್ ಈಗ. ಹೌದಾ? ಭಿನ್ನ ಅಂದರೆ ನಾನು 4 ದಿವಸದಿಂದ ಹುಷಾರಿಲ್ಲ, ಮಲಗಿಬಿಟ್ಟಿದ್ದೇನೆ, ಸ್ವಲ್ಪ ಟೋನ್ ಕಡಿಮೆ ಆಗಿರ್ಬೋದು ಅಷ್ಟು. ಬಟ್ ತೀರ್ಮಾನದಲ್ಲಿ ಯಾವತ್ತೂ ಕೂಡ ಏನು ಬದಲಾವಣೆ ಇಲ್ಲ. ನೋಡಿ, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನಿಮಗೆ, ಈಗಾಗಲೇ ನಮ್ಮ ಹೈಕಮಾಂಡ್ ಅವರು ಎಲ್ಲರ ಜವಾಬ್ದಾರಿ ಅವ್ರಿಗೆ ಕೊಟ್ಟಿದ್ದಾರೆ. ವೈಯಕ್ತಿಕ ಅಭಿಪ್ರಾಯಗಳು ಏನಾದರೂ ಇದ್ದರೆ ಹೋಗಿ ಹೈಕಮಾಂಡ್ ಹತ್ರ ಚರ್ಚೆ ಮಾಡಿ. ನಾನು ಬಂದು ಇಲ್ಲಿ ಮಾಧ್ಯಮದಲ್ಲಿ ಹೇಳೋದಾಗಲಿ ಅಥವಾ ಬಹಿರಂಗ ಸಭೆಯಲ್ಲಿ ಹೇಳೋದಾಗಲಿ ಅದು ಯಾವುದೇ ಮಾತಿಗೂ ಬೆಲೆ ಇರೋದಿಲ್ಲ. ಆದರೆ ಸದ್ಯಕ್ಕೆ ಯಾವ ಕುರ್ಚಿನೂ ಖಾಲಿ ಇಲ್ಲ. PCC ಅಧ್ಯಕ್ಷರ ಕುರ್ಚಿನೂ ಖಾಲಿ ಇಲ್ಲ, ಉಪಮುಖ್ಯಮಂತ್ರಿ ಹುದ್ದೆನೂ ಖಾಲಿ ಇಲ್ಲ, ಮುಖ್ಯಮಂತ್ರಿ ಹುದ್ದೆಗಳು. ಕೊಹ್ಲಿ ಹೇಳಿದರೆ ಡಿ.ಕೆ. ಶಿವಕುಮಾರ್ ಇದೇ ಅವಧಿಯಲ್ಲಿ ಸಿಎಂ ಆಗ್ತಾರೆ ಅಂತ ನಿಮ್ ಗಮನಕ್ಕೂ ಬಂದಿದೆ? ನಾನು ಮತ್ತೆ ಹೇಳ್ತಾ ಇದ್ದೀನಿ, ಹೈಕಮಾಂಡ್ ತೀರ್ಮಾನ. ಈಗ ಮೊಯ್ಲಿಯವರು ಹೇಳೋದು ಅಥವಾ ಇನ್ನೊಬ್ರು ಹೇಳೋದು ಮುಖ್ಯ ಅಲ್ಲ. ಹೈಕಮಾಂಡ್ ಏನ್ ಹೇಳ್ತಾರೆ ಅದು. ನೀವು ಸೈಲೆಂಟ್ ಆಗಿದ್ದೀರಾ, ಬೇರೆಯವರೆಲ್ಲ ಮಾತನಾಡ್ತಾ ಇದ್ದಾರೆ. ನಾನೇನು ಮಾತಾಡ್ತೀನಿ? ನೀವು ಮಾತಾಡ್ತಾ ಇಲ್ಲ, ಬೇರೆಯವರು ಮಾತಾಡ್ತಾರೆ. ಐ ವಿಲ್ ಗೋ ಬೈ ದಿ ಹೈಕಮಾಂಡ್ಸ್ ಡೈರೆಕ್ಷನ್ಸ್. ಅವ್ರು ಹೇಳಿದ್ದಾರೆ, ಬೇರೆ ಬೇರೆಯವರು ಹೇಳಿದ್ದಾರೆ. ಅಂತಿಮವಾಗಿ ACC ನಿರ್ಧಾರ ಮಾಡ್ತದೆ. ಸೊ ನಾವೇನೋ ನಮ್ಮ ಸಮಾಧಾನಕ್ಕೆ ಮಾತಾಡಬೇಕಷ್ಟೇ ಹೊರತಾಗಿ ಅದು ಅಂತಿಮ ಅಲ್ಲ. ಅಂತಿಮ ನಮ್ಮ ಹೈಕಮಾಂಡ್ ಅಷ್ಟೇ. ಈಗ ನೀವೆಲ್ಲ ಮಾತಾಡಿದಾಗ ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ, ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಈಗ ಆಗಲ್ಲ ಸರ್. ಈಗ ಅಧ್ಯಕ್ಷರು ಸುಮ್ಮನೆ ಇದಾರಲ್ಲ ಸರ್. ಕೇಳೋರು ಕೇಳಬೇಕಲ್ಲ. ಈಗ ನಾವೆಲ್ಲಿ ಕೇಳಕ್ಕೆ, ನಾವು ಅಥಾರಿಟಿ ಅಲ್ಲ. ಕೇಳೋರು ಅದನ್ನು ಕೇಳಬೇಕು. ಎಲ್ಲರಿಗೂ ಒಂದೇ ಮಾನದಂಡ ಇರಬೇಕಷ್ಟೇ, ಕೇಳಬೇಕಷ್ಟೇ. ಮೊಯ್ಲಿಯವರು ಮಾಜಿ ಮುಖ್ಯಮಂತ್ರಿಗಳು, ಹಿರಿಯ ನಾಯಕರು, ಕೇಂದ್ರದಲ್ಲಿ ಸಚಿವರಾಗಿದ್ದಂಥವರು, ರಾಜ್ಯದಲ್ಲೂ ಕೂಡ ಮುಖ್ಯಮಂತ್ರಿಗಳಾಗಿದ್ದಂಥವರು. ಸುಮಾರು 50 ವರ್ಷಕ್ಕೂ ಹೆಚ್ಚು ಕಾಲ ಕಾಂಗ್ರೆಸ್ ಪಕ್ಷದಲ್ಲಿ ಸತತವಾಗಿ ಪಕ್ಷದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರು. ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗೆ ಇವೆಲ್ಲ ಅಭಿಪ್ರಾಯಗಳು ಕೂಡ ಅವರವರ ವೈಯಕ್ತಿಕ ಅಭಿಪ್ರಾಯಗಳು. ಯಾರೇನೇ ವೈಯಕ್ತಿಕ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಕೂಡ ಅಲ್ಟಿಮೇಟ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ನಲ್ಲಿ ಏನು ನಿರ್ಣಯ ಆಗ್ತದೆ ಅದಾಗ್ತದೆ ಅಷ್ಟೇ. ರಾಜಣ್ಣ ಅವರ ಧ್ವನಿ ಭಿನ್ನವಾಗಿದೆ ಸರ್ ಈಗ. ಹೌದಾ? ಭಿನ್ನ ಅಂದರೆ ನಾನು 4 ದಿವಸದಿಂದ ಹುಷಾರಿಲ್ಲ, ಮಲಗಿಬಿಟ್ಟಿದ್ದೇನೆ, ಸ್ವಲ್ಪ ಟೋನ್ ಕಡಿಮೆ ಆಗಿರ್ಬೋದು ಅಷ್ಟು. ಬಟ್ ತೀರ್ಮಾನದಲ್ಲಿ ಯಾವತ್ತೂ ಕೂಡ ಏನು ಬದಲಾವಣೆ ಇಲ್ಲ. ನೋಡಿ, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನಿಮಗೆ, ಈಗಾಗಲೇ ನಮ್ಮ ಹೈಕಮಾಂಡ್ ಅವರು ಎಲ್ಲರ ಜವಾಬ್ದಾರಿ ಅವ್ರಿಗೆ ಕೊಟ್ಟಿದ್ದಾರೆ. ವೈಯಕ್ತಿಕ ಅಭಿಪ್ರಾಯಗಳು ಏನಾದರೂ ಇದ್ದರೆ ಹೋಗಿ ಹೈಕಮಾಂಡ್ ಹತ್ರ ಚರ್ಚೆ ಮಾಡಿ. ನಾನು ಬಂದು ಇಲ್ಲಿ ಮಾಧ್ಯಮದಲ್ಲಿ ಹೇಳೋದಾಗಲಿ ಅಥವಾ ಬಹಿರಂಗ ಸಭೆಯಲ್ಲಿ ಹೇಳೋದಾಗಲಿ ಅದು ಯಾವುದೇ ಮಾತಿಗೂ ಬೆಲೆ ಇರೋದಿಲ್ಲ. ಆದರೆ ಸದ್ಯಕ್ಕೆ ಯಾವ ಕುರ್ಚಿನೂ ಖಾಲಿ ಇಲ್ಲ. PCC ಅಧ್ಯಕ್ಷರ ಕುರ್ಚಿನೂ ಖಾಲಿ ಇಲ್ಲ, ಉಪಮುಖ್ಯಮಂತ್ರಿ ಹುದ್ದೆನೂ ಖಾಲಿ ಇಲ್ಲ, ಮುಖ್ಯಮಂತ್ರಿ ಹುದ್ದೆಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.